ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ. ಸಂಜು ವಟಾರಕ್ಕೆ ಹೋಗಿದ್ದಾನಂತೆ. ಅನು ಈಗ ಫೋನ್ ಮಾಡಿದ್ಲು. ಅಲ್ಲ, ಅವ ಆಸ್ಪತ್ರೆಗೆ ಬರೋಬ್ಬರಿ ಹೋದ, ಅಲ್ಲಿಂದ ಮನೆಗೆ ಬರ್ತಾನಂತ ನಾವು ಮನೆಗೆ ಬಂದ್ವಿ. ವಠಾರಕ್ಕೆ ಹೆಂಗ ಯಾಕೆ ಹೋಗ್ಯಾನಂತ ಅನು ಏನಾದ್ರೂ ಹೇಳಿದ್ಲೇನ್ರಿ? ಇಲ್ಲ ಇಲ್ಲ, ದಾರಿ ತಪ್ಪಿನೇ ಹೋಗಿದ್ದಾರೆ ಅನ್ಸುತ್ತೆ. ಹೇಗೋ ಸದ್ಯ ಬೀಗ್ರ ಮನೆಗೆ ಹೋಗಿದ್ದಾರಲ್ಲ, ಇಲ್ಲ ಅಂದಿದ್ರೆ ತೊಂದರೆ ಆಗ್ತಿತ್ತು. ಸಂಜುಗೆ ಅವನ ಹೆಂಡತಿ ನೆನಪು ಬಂತು ಏನೋ, ಅವ ಅಲ್ಲಿ ಹೆಂಗ ಹೋದ? ಅನು ಫೋನ್ ಮಾಡಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಆಶ್ಚರ್ಯ ಪಡ್ಬೇಕಾಗಿದೆ ಮೊಮಿನ್ಲಾ. ಇಂಥ ಕೋಇನ್ಸಿಡೆನ್ಸ್ ಕತೆ ಕಾದಂಬರಿಲಾಗೋದು ಕಡಿಮೆನೆ ಮೊಮಿನ್ಲಾ. ಆದ್ರೆ ನಮ್ಮನೇಲಿ ಎವ್ರಿ ಡೇ ನಡೀತಾನೆ ಇರುತ್ತೆ. ಅಲ್ಲ, ಕಳ್ದೋಗೋದು ಅಂದ್ರೆ ಅದ್ ಹೇಗ್ ಕರೆಕ್ಟ್ ಆಗಿ ಅನು ಮನೆ ಮುಂದೆನೆ ಕಳ್ದೋಗೋದು? ಇದು ಹೇಗ್ ಸಾಧ್ಯ ಮೊಮಿನ್ಲಾ? ನನ್ಗನ್ಸುತ್ತೆ ಅವ್ರು ಇಲ್ಲಿಂದ ಹೋಗ್ಬೇಕಾದ್ರೇನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಕಾರಲ್ಲೂ ಹೋಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿಲ್ಲ, ಒಬ್ರೇ ಹೋಗಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಅನು ಮನೆಗೆ ಹೋಗಿದ್ದಾರೆ. ದಟ್ಸ್ ಆಲ್. ಇಲ್ಲ ಮಾನ್ಸಿ ಅವರೇ, ಸಂಜು ಅಚಾನಕಲ್ಲಿ ಹೋಗ್ಯಾನ. ನನಗೇನೋ ಹಾಗೆ ಅನಿಸ್ತಿಲ್ಲ ಆಂಟಿ. ಇನ್ಫ್ಯಾಕ್ಟ್ ನನಗೇನು ಅನಿಸ್ತಿದೆ ಗೊತ್ತಾ, ನಿಮ್ ಸಂಜು ಅವ್ರು ಅಲ್ಲಿಗೆ ಹೋಗಿದ್ದು ನಿಮಗ್ ಗೊತ್ತಿದೆ ಅಂತ ಅನಿಸ್ತಿದೆ. ಇಲ್ರಿ, ಇವ್ರು ಸಂಜು ಅಂತ ಹೇಳ್ತಿರೋ ವ್ಯಕ್ತಿ ಸಂಜುನೇ ಅಲ್ಲ ಅಂತ ನನಗನ್ಸ್ತಿದೆ. ಮಾನ್ಸಿ, ವೇಟ್ ಮೊಮಿನ್ಲಾ, ಇವ್ರು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಅಯ್ಯೋ, ಮಾನ್ಸಿ, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದೆ ಮಾತಾಡ್ತಿದ್ಯಾ ನೀನು? ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಿದ್ದು ನೀವು ಕೇಳ್ತಿದ್ದೀರಲ್ಲ ಮೊಮಿನ್ಲಾ. ಬೇಕಂದ್ರೆ ಇವ್ರನ್ನೇ ಕೇಳಿ. ಆಂಟಿ, ನೀವೇ ಹೇಳಿ, ಅವ್ರು ನಿಜವಾಗ್ಲೂ ಸಂಜುನಾ? ಕಾರ್ ಡ್ರೈವರ್ ಬರೋದು ಇನ್ನೂ ತಡ ಆಗತ್ತೆ. ನಾವು ಮನೆಯಲ್ಲೇ ಕಾಯ್ಕೊಂಡು ಕೂತ್ಕೊಂಡಿರ್ಬೋದಾಗಿತ್ತೇನೋ. ಪರವಾಗಿಲ್ಲ, ನೀವು ದೊಡ್ಡ ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದವರು, ನಮ್ ವಟಾರ ನಿಮ್ಗೆ ಅನುಕೂಲ ಆಗಲ್ವೇನೋ ಅಂತ. ತಣ್ಣಗಿಟ್ಟಿರುತ್ತೆ. ನಮ್ಮನೆ ಫ್ರಿಡ್ಜು ಹೊಟ್ಟೆ ಉರ್ಸುತ್ತೆ. ರೋಹಿಣಿ, ಯಾರೇ ಅವರು? ನಮ್ ಸುಬ್ಬಣ್ಣ. ಸುಬ್ಬಣ್ಣ ಅಂತ ನನ್ಗೂ ಗೊತ್ತು. ಅವ್ರ ಪಕ್ಕದಲ್ಲಿ ಹೋಗ್ತಿರೋದು ಯಾರು ಅಂತ ಕೇಳಿದ್ದು. ಅಲ್ಲ, ಹೆಸರು ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ? ಹೋಗಿ ಹೋಗಿ ನಿನ್ನನ್ ಕೇಳಿದ್ನಲ್ಲ, ಕೆಲ್ಸ ನೋಡ್ಕೊ ಹೋಗು. ಅಯ್ಯೋ ಹೋಗೆ.
ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ ನೀವು. ಜೋಕರು ಅನ್ನಿ. ಅಯ್ಯೋ ನಾನು ಹಾಗೆ ಹೇಳಲಿಲ್ಲ. ಇದು ಜೋಕೆ. ಬನ್ನಿ ಹೋಗೋಣ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ನೀವಿನ್ ಹೊರಡಿ. ಅಯ್ಯೋ, ಈ ಟ್ರಾಫಿಕ್ ಅಲ್ಲಿ ನಿಮ್ ಡ್ರೈವರು ಯುದ್ಧ ಗೆದ್ದು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ನಾನು ನಿಮ್ಗೆ ನಮ್ ಏರಿಯಾ ಪರಿಚಯ ಮಾಡಿಸ್ಬಿಡ್ತೀನಿ. ಬನ್ನಿ. ಸರಿ, ನನಗೂ ನಿಮ್ಮ ಏರಿಯಾ ಪರಿಚಯ ಆದಂಗಾಗುತ್ತೆ. ನಡೀರಿ ಮತ್ತೆ. ನಡೀರಿ. ನೋಡಿ, ಈ ಕ್ರಾಸ್ ಇದೆಯಲ್ಲ, ಇದು AR ಕೃಷ್ಣಶಾಸ್ತ್ರಿ ರಸ್ತೆ ಅಂತ. ಏಯ್ ನಿಂತ್ಕೋ, ನಿಂತ್ಕೋ. ಸಂಜು, ಸಂಜು. ಹರ್ಷ, ನಿನ್ನ ಹೆಂಡ್ತಿನ ಮೊದಲು ಕರ್ಕೊಂಡು ಹೋಗು. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾಳೆ. ಯಾವ್ದಾದ್ರೂ ಒಂದ್ ವಿಷಯ ಸರಿ ಇಲ್ಲ ಅಂತ ಅಂದ್ಮೇಲೆ ಅದನ್ನ ಮಾತಾಡಿ ಅರ್ಥ ಮಾಡಿಸ್ಬೇಕಲ್ವಾ ಮಾಮಿನ್ಲಾ? ನೀವಿಷ್ಟು ಕೋಪ ಮಾಡ್ಕೊಂಡು ನನ್ನೇ ಒಳಗೋಗು ಅಂತಿದ್ದೀರಾ ಅಂದ್ಮೇಲೆ ನಿಮ್ಗೂ ಈ ವಿಷಯದಲ್ಲಿ ಇವ್ರ ಮೇಲೆ ಡೌಟ್ ಇದೆ ಅಂತ ಅರ್ಥ ತಾನೆ? ಈಗ ಏನ್ ಬೇಕು ನಿನ್ಗೆ? ಅವರು ಸಂಜು ಅಲ್ಲ ಅಂತ ನಾನು ಒಪ್ಕೋಬೇಕಾ? ಹೌದು, ಅವರು ಸಂಜು ಅಲ್ಲ, ವಿಶ್ವಾಸ್ ದೇಸಾಯಿ. ಮಾತಾಡ್ಬಿಡ್ತಾಳೆ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯಯ್ಯೋ, ನೀವು ಕ್ಷಮೆ ಕೇಳಬೇಡ್ರಿ. ಇಲ್ರಿ, ಅವ್ರ ಮೇಲೆ ನಮಗೇನು ಬೇಸರ ಇಲ್ರಿ. ಸರಿ, ನೀವು ವಿಶ್ರಾಂತಿ ತಗೊಳ್ಳಿ.
ಸಂಜು 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 ಇದೇನಪ್ಪ ನನ್ನನ್ನು ಬಿಟ್ಬಿಟ್ಟು ನೀನೊಬ್ಬನೇ ಹೋಳಿ ಆಡ್ಕೊಂಬಂದ್ಬಿಟ್ಟಿದ್ಯಾ? ಓ, ನಿನಗೆ ನಮ್ಮ ಏರಿಯಾ ಪರಿಚಯ ಮಾಡಿಸೋದಕ್ಕಿಂತ ಮುಂಚೆ ನನ್ನನ್ನು ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಹಾರ್ಟ್ ಪ್ರಾಬ್ಲಮ್ಮು. ನೀನು ಹೀಗೆ ದಿಢೀರಂತ ಓಡೋಗ್ಬಿಟ್ರೆ ನನಗೆ 2 ಚಾಕು. ಒಂದು ಇದೇನಾಯ್ತಪ್ಪ, ಇನ್ನೊಂದು ನಿಂಗೆ ಹಿಡಿಬೇಕಲ್ಲಪ್ಪ ಅಂತ. ಈಗ ನಮ್ಮ ಮನೆ ಫ್ರಿಡ್ಜು ರಿಪೇರಿ ಆಗೋದಕ್ಕಿಂತ ಮುಂಚೆ ನಿನಗೆ ಒಳ್ಳೆ ಸರ್ವಿಸ್ ಮಾಡಿಸ್ಬಿಡ್ತೀನಿ. ಬಾಪ್ಪ ಬಾ ಬಾಪ್ಪ. ಇನ್ನೂ ಒಂದು ಸ್ವಲ್ಪ ಹೊತ್ತು ನಿನಗೆ ನಮ್ಮ ಮನೆಯಲ್ಲಿ ಇರೋ ಋಣ ಇದೆ. ನಾನು ವಯಸ್ಸಲ್ಲಿ ದೊಡ್ಡವನು. ನನ್ನ ಮಾತು ಕೇಳಿದಿದ್ರೆ ಆರಾಮವಾಗಿ ನಮ್ಮನೆ ಒಳಗೆ ಕೂತ್ಕೊಂಡಿರ್ಬೋದಾಗಿತ್ತಾ? ವಯಸ್ಸಲ್ಲಿ ದೊಡ್ಡವನು ಅಂದೆ, ಏನು ಬೇಜಾರು ಮಾಡ್ಕೋಬೇಡಪ್ಪ. ಹೌದು, ಇದ್ದಕ್ಕಿದ್ದ ಹಾಗೆ ದಿಢೀರಂತ ಯಾಕೆ ಆ ರೀತಿ ಓಡೋದೆ? ನನಗೆ ಗಾಬರಿ ಆಗೋಯ್ತು. ಅಲ್ಲ, ಜನ ನಾನು ಕೆಟ್ಟ ಜೋಕ್ ಹೇಳ್ತೀನಿ ಅಂತ ಆಡ್ಕೋತಾರೆ, ಆದರೆ ಯಾರೂ ಇಲ್ಲಿವರೆಗೂ ಓಡೋಗಿಲ್ಲ. ನನ್ನ ಮಾತು ಅಷ್ಟೊಂದು ಭಯಪಡಿಸ್ಬಿಡ್ತಾ? ಇಲ್ಲ ಇಲ್ಲ, ಅದು ನಮಗೆ ಆಗದೆ ಇರೋರು ಯಾರೋ ಕಂಡ್ರು, ಅವ್ರನ್ನ ಹಿಡಿಯೋಕೆ ಹೋಗಿದ್ದೆ. ಆಗದೆ ಇರೋರ? ನಮ್ಗೆ ಯಾರಪ್ಪ ಆಗದೆ ಇರೋರು? ವಸುದೈವ ಕುಟುಂಬಕಂ, ನಮಗೆ ಯಾರಿದ್ದಾರೆ ಆಗದೆ ಇರೋರು? ಹಾ, ಒಬ್ಬ ಇದ್ದ, ಸೈಕೋ ನನ್ನ ಮಗ, ರಘುಪತಿ ಅಂತ ಅವನ ಹೆಸರು. ಬೇಡ, ಅಂತವನ್ನೆಲ್ಲ ನೆನ್ಸ್ಕೊಂಡ್ರೆ ನೆಗೆಟಿವ್ ಎನರ್ಜಿ. ಪಾಪ ನೀನು ಪುಷ್ಪ, ಪುಷ್ಪ. ಅಪ್ಪ, ಅಮ್ಮ ನೀರ್ ತರಕ್ ಹೋಯ್ದಾಳೆ. ಓ ಹೌದಾ? ನೀವಪ್ಪ. ಅನು, ಸಂಜು ಬಟ್ಟೆ ಮೇಲೆ ಕೆಸರು ಹಾರ್ಬಿಟ್ಟಿದೆ, ಅದನ್ನ ಹಾಕೊಂಡು ಹೇಗೆ ಹೋಗ್ತಾರೆ? ಅದಕ್ಕೆ ನಾನೇ ಬಾಪ ನಮ್ಮ ಮನೆಗೆ ಅಂತ ಕರ್ಕೊಂಬಂದೆ. 1 ನಿಮಿಷ, ನಂದೊಂದು ಟೀ ಶರ್ಟು ಪಂಚೆ ಕೊಡ್ತೀನಿ. ಮೊದಲೆಲ್ಲ ಮನೆಯವ್ರ ಮುಂದೆ ಅಷ್ಟೇ ನನ್ನ ಮಾತಿಗೆ ಗೌರವ ಇಲ್ಲದೆ ಮಾತಾಡ್ತಿದ್ರು ನಿಮ್ಮಮ್ಮ. ಆದರೆ ಈಗ ಹೊರಗಡೆಯವ್ರ ಮುಂದೆನೂ ಹಾಗೆ ಮಾತಾಡ್ತಿದಾರಲ್ಲ ಹರ್ಷ. ಇನ್ನು ಯಾಕೆ ನಾನು ಈ ಮನೇಲಿ ಇರಬೇಕು? ಸಿ ಪ್ಲೀಸ್ ರಿಲ್ಯಾಕ್ಸ್, ಕಾಮ್ ಡೌನ್. ನೋ, ನಾನು ಯಾಕೆ ಮನೆ ಬಿಟ್ಟು ಹೋಗಬೇಕು? ಬಂದವ್ರನ್ನ ಹೊರಗಡೆ ಹಾಕಬೇಕು. ಬಟ್ ಹೌ? ಅಷ್ಟೊಂದು ಹಚ್ಕೊಂಡು ಕೂತಿದಾರಲ್ಲ ನಿಮ್ಮಮ್ಮ. ಅಲ್ಲ, ಒಂದು ಮಾತು ಹೇಳೋ ಆಗಿಲ್ಲ ಅವ್ರಿಗೆ. ಮಾನ್ಸಿ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ನೋಡ್ಕೊಂಡು ಮಾತಾಡು, ಗೌರವ ಕೊಡು, ಹಾಗೆ ಹೀಗೆ ಬ್ಲಾ ಬ್ಲಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಸಿ ಹರ್ಷ, ನನಗೆ ಯಾರು ಮುಂದೆ ಅವಮಾನ ಆಯ್ತೋ ಅವ್ರಿಗೂ ಅದೇ ಗತಿ ಆಗಬೇಕು. ಇದೇ ಮಾಮಿನ್ಲ ಅವ್ರನ್ನ ನಮ್ಮ ಮನೆಯಿಂದ ಆಚೆ ಹಾಕಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ನನ್ನ ಈ ಮಾತನ್ನ ಡೇಟ್ ಸಮೇತ ರೆಕಾರ್ಡ್ ಮಾಡಿ ಇಟ್ಕೋ. ಮಾನ್ಸಿ, ನೀನು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಯಾವತ್ತಿದ್ರು ನಿನ್ನ ಕಡೆನೆ, ಓಕೆನಾ? ಸಿ, ನಿನಗಾಗಿರೋ ಅವಮಾನಗಳನ್ನ ನಾನು ಮರೆಯೋದಿಲ್ಲ, ಐ ಪ್ರಾಮಿಸ್. ನಿನಗೋಸ್ಕರ ಐ ವಿಲ್ ಡೂ ಎನಿಥಿಂಗ್. ಯಾ ಮಾನ್ಸಿ? ಇದೇನು ಹರ್ಷ ಹೀಗೆ ಹೇಳ್ಬಿಟ್ಟೆ? ವಾಟ್ ಹ್ಯಾಪನ್? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹರ್ಷ. ಐ ಥಾಟ್ ನಿನ್ನ ಮಾಮಿನ್ ಲಾಗ್ ಸಪೋರ್ಟ್ ಮಾಡಿ ಮಾತಾಡ್ತೀಯ ಅಂತ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಐ ಲವ್ ಯು ಟು ಮಾನ್ಸಿ. ಯಾಕ್ರಿ ಮಾನ್ಸಿಯವ್ರು ಹಂಗಂದ್ರಂತ ನಿಮಗೆ ಬೇಸರ ಆತೇನು? ನಿನಗೆ ಬೇಸರ ಆಗಿಲ್ಲ ಅಂತ ಹೇಳ್ತೀಯನ? ನೋಡು ಪ್ರಿಯ, ನಮ್ಮಿಬ್ಬರ ಮನಸ್ಸು ಒಂದೇ ಥರ ಯೋಚಿಸ್ತೈತಿ, ಒಂದೇ ಥರ ಭಾವಿಸ್ತೈತಿ. ನನಗಾಗಿರೋ ಸಂಕಟನ ನಿನಗೂ ಆಗ್ಲಿಕ್ಕತ್ತೈತಿ. ಇವ್ರ ಮನೆಯಾಗ ಇದುಕೊಂಡು ಇವ್ರ ಮನೆ ಗುಟ್ಟನ್ನ ಮುಚ್ಚಿಡಕ್ಕೆ ಹತ್ತೀವಿ. ಇದು ಹೆಂಗಂತಂದ್ರೆ ನಮ್ಮ ಹೊಟ್ಟೆ ಒಳಗೆ ಕೆಂಡದ ತೋಂಡು ಇಟ್ಕೊಂಡಂಗೆ ಆಗ್ಯದ. ಪ್ರಿಯ, ನನಗ್ಯಾಕೋ ನಾವು ಹೆಂಗೆ ಇವ್ರ ಮನೆಯಾಗಿರೋದು ಸರಿಯಲ್ಲ ಅಂತ ಅನಿಸ್ಲಿಕ್ಕೆ ಹತ್ತೈತಿ. ಹೊಂಟೋಗೋನು. ನಾವು ಹೊಂಟು ಬಿಟ್ರ ಸಂಜು ಅವ ಏನು ಹೇಳಿ ಹೋಗೋಣ? ಅಲ್ರಿ, ಮನೆಯವರೆಲ್ಲ ಅವನ್ನ ವಿಶ್ವ ಅಂತ ತಿಳ್ಕೊಂಡ್ಯಾರ. ಅವ ವಿಶ್ವ ಅಲ್ಲ ಆರ್ಯ ಅಂತ ಹ್ಯಾಂಗ್ರಿ ಹೇಳೋದು? ಅಲ್ರಿ, ನಾವು ಹೋಗಬೇಕಂದ್ರ ಕಡಿ ಪಕ್ಷ ನಾವು ಶಾರದಮ್ಮನವ್ರಿಗೆ ಸತ್ಯ ಹೇಳಿ ಹೋಗ್ಬೋದು. ಬರೋಬ್ಬರಿ. ಆರ್ಯವರ್ಧನ್ ಅವರ ಜೀವಕ್ಕೆ ಬೇರೆ ಯಾರಿಂದ ಅಪಾಯ ಇದ್ರು ಶಾರದಾದೇವಿ ಅವರಿಂದ ಇರಕಬಲ್ದು. ಹಂಗೆ ಹೇಳ್ತೀರಿ? ಅವ್ರಿಗೆ ಮತ್ತು ಅನುಗೆ ಸತ್ಯ ತಿಳ್ಕೊಳ್ಳೋ ಹಕ್ಕೈತಿ. ಆದ್ರೆ ಅವ್ರು ಇದನ್ನ ನಂಬ್ತಾರೇನ? ಈ ಡಾಕ್ಟರ್ ಬೇರೆ ಯಾರಿಗೂ ಹೇಳಬೇಡ್ರಿ ಅಂತ ನಮ್ಮ ಬಾಯಿ ಕಟ್ ಹಾಕ್ಯಾರ. ಏನು ಸ್ಥಿತಿ ತಂದೆಯಪ್ಪ ಭಗವಂತ. ಅನು ಮನೇಲಿಲ್ದೆ ಮನೆ ಎಷ್ಟು ಖಾಲಿ ಅನ್ಸುತ್ತಲ್ವ ಮಂದ? ಹೌದು ಅಮ್ಮ, ಆದರೆ ಅನು ಅಮ್ಮ ಅವ್ರ ಮನೇಲಿದ್ರೆ ಅವ್ರ ಮನ್ಸಿಗೂ ಹಗುರ ಅನ್ಸ್ಬೋದೇನೋ. ಅದು ನಿಜ. ಇಲ್ಲಿದ್ರೆ ಆರ್ಯನ್ ನೆನಪೇ ಕಾಡ್ತಾ ಇರುತ್ತೆ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಜೋಗಳದ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಎಲ್ಲಮ್ಮ. ನಿನ್ನ ತಾಯಿ ಈಗ ಏನು ಹೇಳಿ ಕಳ್ಸಿದ್ಲು ಜೋಗ್ತವ? ಸಾವಿನ ಮನೆಗೆ ಸಾಂತ್ವನ ಹೇಳಕ್ಕೆ ಕಳ್ಸಿದ್ಲಾ? ಮನೇಲಿ ಮಗಳಿಲ್ಲೇನಾ? ಆಕೆ ಇಲ್ಲದ ಮನೆ ಹೆಂಗ ಆಗ್ತದ? ಆಕೆ ಇಲ್ಲಿದ್ರ ಈ ರಾಜನಂದಿನಿ ವಿಲಾಸಕ್ಕೆ ಶೋಭೆ. ಮಗಳ ನಗು ಮಾಸ್ತ ಹಂಗ ನೋಡ್ಕೋ ಶಾರದಾ. ಆಕಿ ಸಂತೋಷ ಆಕಿ ಕಣ್ಮುಂದನ ಐತೆ. ನೀ ಕೇಳಕ್ ಹತ್ತಿಯಲ್ಲ ಈ ತಾಯಿ ಏನ್ ಹೇಳ್ ಕಳ್ಸ್ಯಾಳ ಅಂತ, ಇದನ್ನ ಹೇಳ್ ಕಳ್ಸ್ಯಾಳ. ಈ ಎಲ್ಲವನ್ ಮಗಳು ಆಕಿ ಸಂತೋಷ ನಮ್ಮೆಲ್ರ ಕರ್ತವ್ಯ. ಕಣ್ಣು ಮುಂದಿರೋ ಸಂತೋಷನ ಕಾಣು ಅಂತ ನಿನ್ನ ಮಗಳಿಗೆ ಹೇಳು. ತಾಯಿ ಆಗ್ತಿರೋ ಮಗಳಿಗೆ ಸಂತೋಷವಾಗಿರಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡು.